ನಾನ್ ವೆಜ್ ಬಗ್ಗೆ ಹೇಳಿದಾಗ ನನಗೊಂದು ನೆನಪು ಬಂತು. ಅಲ್ಲಿ ಯಾರು ಹೇಳ್ತಾ ಇದ್ರು, ಮಲ್ಲಮ್ಮನೋ ಯಾರೋ ಚೆನ್ನಾಗಿ ಬಾರಿಸಿದ್ರಲ್ಲ ಹೊರಗಡೆ ಹೋದಾಗ ಅಂತ ಹೇಳ್ಬಿಟ್ಟು. ಸೊ ಬಿಗ್ ಬಾಸ್ ಇತಿಹಾಸದಲ್ಲೇ ಎಲ್ಲ ಕಂಟೆಸ್ಟೆಂಟ್ಗಳು ಅಟ್ ಎ ಟೈಮ್ ಆಚೆ ಬಂದಿರೋದು ಅಂತಂದ್ರೆ ನಿಮ್ಮ ಸೀಸನ್ ಕಂಟೆಸ್ಟೆಂಟ್ಗಳೇ. ಅಫ್ಕೋರ್ಸ್ ಬಿಫೋರ್ ಇಯರ್ಸ್ ಒಂದು ಸೀಸನ್ ಅಲ್ಲಿ ಆಚೆ ಬಂದಿದ್ರು ಕರೋನಾ ಟೈಮಲ್ಲಿ. ಸೊ ಆದ್ರೆ ನಮ್ಗೆ ಏನಾಗ್ತಿದೆ ಅಂತ ಗೊತ್ತಿಲ್ದೇನೆ ಆಚೆ ಬಂದಿದ್ದು ನೀವೇ ಸರ್. ಅವತ್ತು ಆಕ್ಚುಲಿ ಏನಾಯ್ತು ಬಿಗ್ ಬಾಸ್ ಮನೆ ಒಳಗಡೆ? ಪೊಲೀಸ್ಗಳೇ ನಿಮ್ಮನ್ನ ಒಳಗಡೆ ಬಂದು ಕರ್ಕೊಂಡು ಬಂದಿದ್ದ, ಹೇಗೆ ಏನು ಅಂತ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದು? ಇಲ್ಲ, ಅದು ಏನಂದ್ರೆ ಅದು ಬಿಗ್ ಬಾಸ್ದು ಸಂಸ್ಥೆದು ಪ್ರಾಬ್ಲಮ್ ಅಲ್ಲ, ಅದು ಒಂದು ಜಾಲಿ ರೈಡ್ ಅದೇನದು ಇನ್ನೋವೇಟಿವ್ ಫಿಲಿಮ್ಸ್ ಇಟ್ಟು ಅವ್ರದ್ದೇನೋ ಪ್ರಾಬ್ಲಮ್ಮು, ಪೊಲ್ಯೂಷನ್ದೇನೋ ಪ್ರಾಬ್ಲಮ್ ಆಗಿತ್ತು. ಅದರಿಂದ ಏನಾಯಿತು, ಅವ್ರು ಬಂದು ಸಾರಿನೂ ಕೇಳಿದ್ರು, ಪೊಲೀಸವರೆಲ್ಲ ಬಂದು ಸಾರಿ ಕೇಳಿದ್ರು. ಬಂದ್ಬಿಟ್ಟು ಒಳ್ಳೆ ರೀತಿಲಿ ಹೇಳಿದ್ರು, ಒಳ್ಳೆ ರೀತಿಲಿ ನೋಡಿ ನಿಮ್ದು ಯಾರ್ದು ಏನೂ ತೊಂದರೆ ಇಲ್ಲ, ನಿಮ್ದು ಏನೂ ಪ್ರಾಬ್ಲಮ್ ಇಲ್ಲ, ನೀವು ಬಂದು ಕಾರಣ ಅವರಿಂದ ನೀವು ಪಾಪ ಇದಾಗಬೇಕಾಗತ್ತೆ, ನೀವು ಅಲ್ಲಿಂದ ಆರ್ಡ್ರ್ ತರ್ತಿದ್ದಂಗೆ ವಾಪಸ್ ಬರ್ಬೋದು, ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಂತ ತುಂಬ ಸಹಕರಿಸಿದ್ರು. ಯಾರಿಗೂ ಏನೂ ತೊಂದರೆ ಮಾಡಲಿಲ್ಲ. ಬಂದರು, ಹೇಳಿದ್ರು, ಆಮೇಲೆ ನಮ್ಮನ್ನ ಸೇಫಾಗಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದು ರಿಸಾರ್ಟಲ್ಲಿ ಇಟ್ಕೊಂಡಿದ್ರು. ಆ ರಿಸಾರ್ಟಲ್ಲಿ ಬೊಫೆ ಬರುತ್ತಲ್ಲ, ಬೊಫೆಲಿ ನನಗೆ ಗೊತ್ತು ಬೊಫೆ ಅಂದರೆ ಏನು ಮೀನಿಂಗ್ ಅಂತ. ಇನ್ನು ಮಿಕ್ದವ್ರಿಗೆ ಯಾರಿಗೂ ಮೀನಿಂಗ್ ಗೊತ್ತಿಲ್ಲ, ಅಂದರೆ ಎಲ್ಲರನ್ನೂ ಬಕ್ರ ಮಾಡ್ತಾ ಇದ್ದಾರೆ. ಬೊಫೆ ಅಂದರೆ ಇಷ್ಟ ಬಂದಷ್ಟು ಹಾಕೋಬೋದು. ಅದೇನಂದರೆ ಫಸ್ಟು ನನ್ನ ರೂಮ್ ಹತ್ರ ಬಂತ ಬರೋದು 1 kg ಮಟನ್ ಹಾಕೊಂಬಿಟ್ಟೆ, ಅರ್ಧ kg ಚಿಕನ್ ಹಾಕೊಂಬಿಟ್ಟೆ. ಚಂದ್ರಪ್ರಭಾ ಅವ್ರಿಗೂ ನೀವು ಇಟ್ಕೊಳ್ಳಿ ಸರ್, ನಿಮ್ಗೆ ಬೇಡ ಅಂದರೆ ನಾನೇ ತಿಂತೀನಿ ಸರ್, ಇಟ್ಕೊಳ್ಳಿ ಸರ್ ಅಂತ ಪಾತ್ರೆ ಖಾಲಿ ಆಗೋಯ್ತು. ಅಂದರೆ ಆ ಸಪ್ಲೈಯರು ಹೋಟ್ಲವರು ತಿರ್ಗಾ ಹೋಗಿ ತರಬೇಕಿತ್ತು. ಅವ್ರೇನು ಮಾಡಿದ್ದಾರೆ, ಬಕ್ರ ಮಾಡಿಬಿಟ್ಟಿದ್ದಾರೆ, ಎಲ್ಲ ಅವ್ರು ಹಾಕೊಂಬಿಟ್ರು ಅಂತ. ಆ ಬೊಫೆ ಅಂದರೆ ಕೊಡಲೇಬೇಕು, ತಿರ್ಗಾ ಖಾಲಿ ಆದರೆ ತಿರ್ಗಾ ತರಿಸ್ಬೇಕು, ಕೊಡಬೇಕು, ಖಾಲಿ ಆದರೆ ತರಬೇಕು, ಕೊಡಿಸ್ಬೇಕು. ಇವ್ರೇನು ಮಾಡಿಬಿಟ್ರು, ನನ್ನ ನೆಪ ಹೇಳ್ಕೊಂಡು ಎಲ್ಲರಿಗೂ ಇವ್ರು ಬಕ್ರಗಳಿಗೆ ಮೀಟ್ರ್ ಇಲ್ಲ, ಯಾರೂ ಕೇಳೂ ಇಲ್ಲ, ಇಲ್ವೇ ಇಲ್ಲ. ಸತೀಶ್ ಅವ್ರು ತಿಂದರು ಅಂದರೆ ಬರೀ ಚಿಕನ್ ಹಾಕ್ಸ್ಕೊಂಡು ಕೂತಿದ್ದಾರೆ, 2 ಪೀಸ್ ಹಾಕ್ಸ್ಕೊಂಡು. ನನಗೇನಿಲ್ಲ, ನಾನು 3 ಬಿಟ್ಟವನು, ನಾನು ಏನಕ್ಕೂ ತಿನ್ನೋ ವಿಷಯಕ್ಕೆ ನಾನು ಸಂಕೋಚ ಇಲ್ಲ, ಏನೂ ಇಲ್ಲ. ಹಕ್ಕು ಬಫೆ, ಇವ್ರು ಪೇ ಮಾಡೋದು ಮಾಡೇ ಮಾಡ್ತಾರೆ, ನಾನು ತಿನ್ನಬೇಕು. ಚೆನ್ನಾಗಿ ತಿಂದೆ, ಹೆಂಗಂದ್ರೆ ನನಗೆ ಬರ್ಗೆಟ್ ನಾಯಿ ಥರ ಆಗೋಗಿದ್ದೆ. ಯಾಕಂದರೆ ನಾನು ಮನೆಯಲ್ಲಿದ್ದಾಗ ಇವಾಗ ನೋಡಿ 1 ತಿಂಗಳು ಮುಂಚೆನೇ ಹೋಗೋಕ್ಕಿಂತ ಮುಂಚೆ 200 ಇತ್ತು ಕೊಲೆಸ್ಟ್ರಾಲ್, ನಂದು 400 ಆಗೋಯ್ತು 1 ತಿಂಗಳಿಗೆ. ಅಂದರೆ ಯಾವ ಲೆಕ್ಕಕ್ಕೆ ತಿಂದಿರ್ಬೋದು, ಅಂದರೆ ಒಳಗಡೆ ಏನಾದ್ರು ಸಿಗಲ್ಲ ಅಂದ್ಬಿಟ್ಟು ಈ ಬರ್ಗೆಟ್ಟಂಗೆ 1 ತಿಂಗಳು 3 ಹೊತ್ತು ಮಟನ್ನು, ತಲೆ ಮಾಂಸ, ಕೋಳಿ, ಫಿಶ್ಶು ಎಲ್ಲ ಚೆನ್ನಾಗಿ ತಿನ್ಕೊಂಡು ಹೊಟ್ಟೋದೆ. ಆದರೆ ಒಳಗೆ ಹೋದ್ಮೇಲೆ ಅದು ಫುಲ್ ಬೇಗ ನಂದು 400 ಝೀರೋಗೆ ಬಂದ್ಬಿಡ್ತಾ ಅಂತ ಅನ್ನಿಸ್ಬಿಡ್ತು. ಆ ಲೆವೆಲ್ಗೆ ಮುಖ ಎಲ್ಲ ಸ್ಯಾಗಾಗಿ, ನಿದ್ದೆ ಇಲ್ಲದೆ, ಕಣ್ಣೆಲ್ಲ ಒಂಥರ ವಿಚಿತ್ರಾಗೆ ಆಗೋದೆ. ನಾನು ನೋಡಿದವರು ನಮ್ಮಮ್ಮ ಎಲ್ಲ ಏನೊಂದು 75 ವರ್ಷ ಥರ ಕಾಣಿಸ್ತಿದ್ಯಾ, ಅಷ್ಟಸೇ ಆಗಿಬಿಟ್ಟಿದ್ಯಾ, ಹಂಗೆ ಅಂದರು. ನಾನು ಹೇಳಿದೆ 2 ದಿವಸ ನಂಗೆ ನಿದ್ದೆ ಬಂದರೆ, ಯಾಕಂದ್ರೆ ನಿದ್ದೆ ನನಗಲ್ಲಿ ಸಾಕಾಗ್ತಾನೆ ಇರಲಿಲ್ಲ. ಅದು AC ಇತ್ತು, ಅದು ಓಕೆ, ನನಗೆ ಚಳಿ ಇಷ್ಟ, ಓಕೆ. ಆದರೆ ಫಸ್ಟು ನಂದು ಕೆಮ್ಮಿ ವಾಯ್ಸೇ ಹೊಟ್ಟೋಯ್ತು. ಅಂದರೆ ಇಷ್ಟು ಗಂಟ್ಲು ಯಾವ ಲೆಕ್ಕಕ್ಕೆ ನೋವ್ತಾ ಇತ್ತು ಅಂದರೆ ನನಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ, ಆ ಥರ ಕೆಮ್ಮಾಗಿತ್ತು. ಆಮೇಲೆ ಎಲ್ಲ ಸಿರಪ್ಪೆಲ್ಲ ಅಲ್ಲಿ ಒಳಗಡೆನೇ ಕೊಟ್ಟರು, ಎಲ್ಲ ಸರಿ ಹೋಯಿತು. ಅದು ಬಿಟ್ಟು ಬೇರೆ ಏನು ಕ್ವಶನ್ ಕೇಳಿ? ಎಲ್ಲ ಫ್ಲೋಲ್ಲಿ ಬಂತು ಸದ್ಯ ಚೆನ್ನಾಗಿ. ಈಗ ಆಚೆ ಬಂದ ತಕ್ಷಣ ನೀವು ಎಷ್ಟು kg ತರಿಸ್ಕೊಂಡು ತಿಂದ್ರಿ ಅಂತ ನಾನ್ ವೆಜ್? ಇಲ್ಲ, ಇವತ್ತು ಬೆಳಿಗ್ಗೆನೇ 6:30 ಹೋಗಿ ಪಾಪಣ್ಣ ಮಟನ್ ಸ್ಟಾಲಿಂದ 2 kg ಕೈಮಾ, ಅರ್ಧ kg ಲಿವರ್ನ ಕೊಟ್ಟು ಬಂದಿದ್ದೀನಿ. ಈಗ ಫಸ್ಟು ಅದು ಈಗ ಹೋಗೋಷ್ಟೊತ್ತಿಗೆ ಆಗಿರುತ್ತೆ ಮನೇಲಿ. ಬೆಳಗ್ಗೆ ಎದ್ದೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಅಮ್ಮ. ಅದು ಕೈಮಾ ಜಾಸ್ತಿ ಉಂಡೆ ಕಲಸೋಗ್ಬಿಡುತ್ತೆ, 2 kg ಮೇಲೆ ಮಾಡೋಕ್ಕಾಗಲ್ಲ, ಅಂದರೆ ಕುಕ್ಕರಲ್ಲಿ ಮಿಕ್ಸ್ ಆಗಿ ಎಲ್ಲ ಪೌಡ್ರ್ ಆಗಿಬಿಡುತ್ತೆ ಅಂತ ಬರೀ 2 kg ಕೊಟ್ಟು ಬಂದಿದ್ದೀನಿ.